ನಾನಷ್ಟು ಮೋಸ ಮಾಡಿದ್ರು ಅಶೋಕ್ ಅಣ್ಣಂಗೆ ನನ್ನ ಸೇಫ್ಟಿ ಮುಖ್ಯ ಆಗಿತ್ತು. ಎಂಥ ವಿಚಿತ್ರ ಅಲ್ವಾ? ನಾನು ಯಾರಿಗೆ ಮೋಸ ಮಾಡದ್ನೋ ಅವ್ರು ನನ್ನ ಸೇಫ್ಟಿ ನೋಡ್ತಾರೆ. ಯಾರಿಗೋಸ್ಕರ ಇಷ್ಟೆಲ್ಲ ಮಾಡದ್ನೋ ಅವನು ನನ್ನ ನಡು ಬೀದಿಲ್ ಬಿಟ್ಟ. ನೋಡಿ ನಂದಿನಿ, ಯಾವತ್ತಿದ್ರೂ ಈ ರಾವಣ್ ಡೇಂಜರಸ್ಸೇನೆ. ನಾವು ರಾವಣಗೆ ಹೆದರ್ಕೊಂಡ್ರೆ ಬಲಿ ಆಗ್ತೀವಿ. ಅದೇ ಇಬ್ರು ಸೇರಿ ಪ್ಲಾನ್ ಮಾಡಿದ್ರೆ ರಾವಣನೇ ಬಲಿ ಹಾಕ್ಬೋದು. ಹೆಣ್ಣು ಕ್ರಿಮಿನಲ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಯಾವ ಗಂಡಸೂ ಉಳಿಯಲ್ಲ. ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ, ಯಾವತ್ತಿದ್ರೂ ನಾವು ಬಲಿ ಆಗೋ ಜಿಂಕೆ ಆಗ್ಬಾರ್ದು, ಬೇಟೆ ಆಡೋ ಹುಲಿ ಆಗ್ಬೇಕು. ರಾವಣ್ ಕೈಗೆ ಆಸ್ತಿ ಹೋಗೋದ್ರೊಳಗಡೆ ನಾವಿಬ್ರು ಎಷ್ಟು ಆಸ್ತಿ ಮಾಡಕ್ಕಾಗುತ್ತೋ ಅಷ್ಟು ಆಸ್ತಿನ ನಮ್ ಪಾಲಿಗೆ ಮಾಡ್ಕೋಬೇಕು. ಹೇಗಿದ್ರು ನಾವೇನೇ ಸಹಾಯ ಮಾಡಿದ್ರು ಆ ರಾವಣ್ ಲೆಕ್ಕಕ್ಕೆ ತಗೊಳಲ್ಲ. ಹೇಳಕ್ಕಾಗಲ್ಲ, ನಾವ್ ಜೀವಂತವಾಗಿದ್ರೆ ಅವನ್ ವಿರುದ್ಧ ಸಾಕ್ಷಿ ಹೇಳಿದ್ರು ಹೇಳ್ಬೋದು ಅಂತ ಅವನ್ ಕೆಲ್ಸ ಎಲ್ಲ ಮಾಡಿ ಮುಗಿಸ್ಕೊಂಡ್ಮೇಲೆ ನಮ್ಮನ್ನ ಸಾಯಿಸಿದ್ರು ಸಾಯಿಸ್ಬಿಡ್ಬೋದು. ಅವನು ಖಂಡಿತ ಮಾಡ್ತಾನೆ. ಅಶೋಕ್ ಅಣ್ಣನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಾಗ ನಾವು ಅವರಿಗೆ ಸಹಾಯ ಮಾಡಿದ್ವಿ.